ಅಂಬರೀಶ್ ಸರ್ ಇದ್ದಿದ್ರೆ ಇಲ್ಲೋ ಒಂದ್ ಕಡೆ ಈ ಕಲಾವಿದರ ಸಂಘದಲ್ಲಿ ಆರ್ಥಿಕ ಫಂಡ್ ಅಂತ ಏನಾದ್ರು ಇಟ್ಬಿಟ್ಟು ಕಲಾವಿದರಿಗೆ ಏನಾದ್ರು ಕಷ್ಟದ ಸಮಯದಲ್ಲಿ ಅನಾರೋಗ್ಯದ ಸಮಯದಲ್ಲಿ ಕೊಡ್ತಾ ಇದ್ರು. ಸೊ ಆ ರೀತಿ ಏನಾದ್ರು ಆಗ್ಬೇಕಾ ಮತ್ತೆ? ಇಲ್ಲಿ ಈಗ ಅಂಬರೀಷ್ ಅಣ್ಣ ವಿಷ್ಣು ಸರ್ ಅಲ್ಲಿರುವಾಗ ಆರ್ಥಿಕ ಸಹಾಯ ಮಾಡೋದಕ್ಕಿಂತ ಅವ್ರು ಯಾರಿಗಾರೊಬ್ಬರಿಗೆ ಮಾತ್ರ ಹೇಳ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಮಿನಿಸ್ಟರ್ ಆಗಲಿ ಇನ್ನೊಬ್ಬರೆಲ್ಲ ಇರ್ತಾರಲ್ಲ, ಸ್ವಲ್ಪ ಮಾಡಿಕೊಡಿ ಅಂದರೆ ಎಲ್ಲ ಮಾಡಿಕೊಡ್ತಾ ಇದ್ರು. ಸೊ ಇಲ್ಲಿಯ ಫಂಡ್ ಏನು ಆವಾಗ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ. ಈಗಲೂ ದೊಡ್ಡ ದೊಡ್ಡ ಏನು ಹೀರೋಗಳಿದ್ದಾರೆ ಈಗಲೂ, ಅವರು ಅವರ ಸ್ನೇಹಿತರಿಗೆ ಹೇಳ್ತಾರೆ. ಅವ್ರಿಗೆ ಗೊತ್ತು ಯಾರ್ಯಾರು ಮಿನಿಸ್ಟರ್ಗಳಾಗಲಿ ಯಾರ್ಯಾರು ಬಿಸ್ನೆಸ್ ಮ್ಯಾನ್ಗಳಾಗಲಿ ಅವರಲ್ಲಿ ಫಂಡ್ಗಳಿದೆ ಅಂತೇಳಿ, ನಮ್ಮ ಇವ್ರಿಗೆ ಇಷ್ಟು ಕೊಡ್ರಪ್ಪ ಅಂತ ಹೇಳಿದ ತಕ್ಷಣ ಅವ್ರು ಕೊಡ್ತಾರೆ ಸ್ನೇಹಿತರು. ನಮಗೆ ಅದು ಸಹಾಯ ಆಗ್ತಿತ್ತು. ಆದರೆ ನನಗೆ ಚಿತ್ರರಂಗದ ಕಲಾವಿದರ ಇದರಲ್ಲಿ ಫಂಡ್ ಇವತ್ತರ ನಂಗೆ ಅದು ಗೊತ್ತಿಲ್ಲ ಏನಾಗಿದೆ ಏನು ಅಂತೇಳಿ. ಸರ್, ನೀವು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಾ. ಸೊ ದೊಡ್ಡ ಮನೆ ಕುಟುಂಬ, ಯಾರಿಗೆ ಕಷ್ಟ ಅಂತ ಆದ್ರೂ ಕೂಡ ಕನ್ನಡ ಇಂಡಸ್ಟ್ರಿ ದೊಡ್ಡ ಮನೆ ಕುಟುಂಬ ಫಸ್ಟ್ ನಿಲ್ಲುತ್ತೆ. ಸೊ ಈಗ ಶಿವಣ್ಣ ಅವ್ರು ಏನಾದ್ರು ಫೋನ್ ಮಾಡಿ ಮಾತಾಡಿದಾರಾ ಅಥವಾ ಅವ್ರ ಫ್ಯಾಮಿಲಿ ಅವ್ರು ಏನಾದ್ರು ನಿಮ್ಮನ್ನು ಸಂಪರ್ಕಿಸುವಂತ ಪ್ರಯತ್ನ ಮಾಡಿದಾರಾ? ಇಲ್ಲ, ಅಂದ್ರೆ ಏನಾಯ್ತು ಅಂದ್ರೆ ಈಗ ಶಿವಣ್ಣಂದು 6 ತಿಂಗಳಿಂದ ಹುಷಾರಿರ್ಲಿಲ್ಲ ಅಲ್ವಾ. ನಾನು ಅಲ್ಲೇ ಹೋಗ್ಬೇಕು ಅಂತ ಇದ್ದೆ, ಹೋಗಿ ಮಾತಾಡ್ಸ್ಕೊಂಡು ಬರಬೇಕು. ಆಮೇಲೆ ನನಗೂ ಸ್ವಲ್ಪ ಆರೋಗ್ಯದಲ್ಲಿ 6 ತಿಂಗಳಿಂದ ಸ್ವಲ್ಪ ನನಗೂ ಹೋಗಿ ಬರೋಷ್ಟು ಅಷ್ಟು ದೂರ ಹೋಗಿ ಬರೋಷ್ಟು ಧೈರ್ಯ ಇರಲಿಲ್ಲ. ಯಾಕಂದ್ರೆ ಆಕ್ಸಿಜನ್ ಬೇಕು, ಎಲ್ಲಾದರೂ ಸ್ವಲ್ಪ ಪ್ರಾಬ್ಲಮ್ ಆಗೋದು ಬೇಡ ಅಂತ. ಅದಾದಮೇಲೆ ಫಾರಿನ್ ಎಲ್ಲ ಹೋಗಿ ಬಂದರು. ಟ್ರೀಟ್ಮೆಂಟ್ ಎಲ್ಲ ಇದರಲ್ಲಿದ್ದಲ್ಲ, ಇನ್ಫೆಕ್ಷನ್ ಎಲ್ಲ ಆಗಬಾರ್ದು. ಸೊ ಅದನ್ನು ಹೋಗಲಿಲ್ಲ. ನಾನು ಹೋಗ್ಬೇಕು, ಹೋಗಿ ಮೊನ್ನೆನೋಗಿ ಹಾಸ್ಪಿಟ್ಲ್ ನಾನು ಡಿಸ್ಚಾರ್ಜ್ ಆಗಿ ಬಂದಾಗ ಹೋಗಿ ಬರ್ಬೇಕು, ಒಂದ್ಸರಿ ಮಾತಾಡ್ಸ್ಕೊಂಡು ಬರಬೇಕು. ಅದು ಹೋಗಕ್ಕೆ ಈಗ ಈ ಥರ ಸಿಗಾಕೊಂಡಿದ್ದೀನಿ. ಅಟ್ಲೀಸ್ಟ್ ಫೋನಲ್ಲಾದ್ರೆ ಏನಾದರೂ ಮಾತಾಡ್ಬೋದು. ಇಲ್ಲ, ಫೋನಲ್ಲಿ ಅಂದರೆ ಅವ್ರ ಕಡೆಯವರು ಒಬ್ಬರು ಬಂದು ಅವ್ರ ಅಣ್ಣಂದು ಶಿವಣ್ಣ ಮನೆಯವರು, ಅದರಲ್ಲಿ ನಮ್ಮವರ ಮ್ಯಾನೇಜರ್ ಯಾರಿದ್ದಾರೆ ಅವ್ರ ಕಡೆಯಿಂದ ಫೋನ್ ಮಾಡಿಸಿದ್ರು. ಹೇಗಿದ್ದೀರಿ ಏನು ಕೇಳ್ತಾಯಿದ್ರು, ಪರವಾಗಿಲ್ವಾ? ಆವಾಗ ನಾನು ಆವಾಗಲೇ ಹೇಳಿದ್ದೀನಿ ಪರವಾಗಿಲ್ಲ ಅಂತ. ಆವಾಗ ಸ್ವಲ್ಪ ಪ್ರಾಬ್ಲಮ್ ಇರಲಿಲ್ಲ, ಈಗ ಪ್ರಾಬ್ಲಮ್ ಜಾಸ್ತಿ ಸ್ಟಾರ್ಟ್ ಆಗಿತ್ತು. ಆವಾಗ ಮೆಡಿಸಿನ್ ನಡೀತಾ ಇತ್ತು, ಓಕೆ. ಈಗ ಸ್ವಲ್ಪ 3 ತಿಂಗಳಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇನ್ನು ನಾನು ಹೋಗ್ಬೇಕು, ಭೇಟಿ ಆಗಬೇಕು. ಸರ್, ಇದ್ರ ಜೊತೆಗೆ ಈಗ ಮೊನ್ನೆ ಧ್ರುವ ಸರ್ಜಾ ಅವರು ಒಂದಿಷ್ಟು ಆರ್ಥಿಕ ನೆರವನ್ನ ನೀಡಿದ್ರು ಅಂತ ಕೇಳ್ಬಿಟ್ಟು, ಎಷ್ಟು ಕೊಟ್ಟರು ಕೇಳಬಾರ್ದು, ಆದ್ರೂ ಕೇಳ್ತಾ ಇದೀವಿ. ಒಂದಷ್ಟು ಈ ಸಂದರ್ಭದಲ್ಲಿ ನಿಮಗೆ ಬೇಕೇ ಬೇಕಾದ ಅವಶ್ಯಕತೆ ಇದೆ, ಎಷ್ಟು ಕೊಟ್ಟರು, ಏನಂದ್ರು ಸರ್ ನಿಮಗೆ? ಅದು ಎಷ್ಟು ಕೊಟ್ಟರು ಅವ್ರದ್ದೇ ಹೇಳಬಾರ್ದು ಎಲ್ಲ ಯಾರಿಗೂ ನೀವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲದಕ್ಕಿಂತ ದೊಡ್ಡದಾಗಿ ಏನು ಗೊತ್ತಾ, ನಾನಿದ್ದೀನಿ ಎಂಬುದು ಭರವಸೆ ಕೊಟ್ಟಿದ್ದಾರೆ. ನನಗೆ ಅಷ್ಟು ಪರಿಚಯ ಇಲ್ಲ. ಅವರ ಅಣ್ಣ ಪರಿಚಯ ಇದ್ದರು, ಇವರು ಆಗ್ತಾನೆ ಬಂದವರು ಇಂಡಸ್ಟ್ರಿ ಇದಕ್ಕೆ. ನಾನು ಚಿಕ್ಕವರಲ್ಲ, ಇನ್ನು ಇಂಡಸ್ಟ್ರಿ ಕಲಿತ ಚೆನ್ನಾಗಿ ಮಾಡೋದು. ಆವಾಗದಿಂದ ಒಳ್ಳೆ ಫೇಮಸ್, ಅವ್ರ ಹೆಸರು ಚೆನ್ನಾಗಿದೆ. ಎಲ್ಲ ಇಂಡಸ್ಟ್ರಿಯಲ್ಲಿ ಆ ಥರ ದೇಹ ಬೆಳೆಸಿ ಕಷ್ಟಪಟ್ಟು ಅಷ್ಟು ಕ್ಲೋಸ್ನೆಸ್ ಇಲ್ಲ ನನಗೆ. ಅದಿಲ್ಲದೆ ಒಂದೇ ಸಾರಿ ಫೋನ್ ಮಾಡಿ ಅಣ್ಣ ಹೇಗಿದ್ದೀರಿ ಅಣ್ಣ ಅಂತಾಗ ಏನು ನಾನು ಒಂಥರ ಮನಸ್ಸಿಗೆ ನನಗೆ ಇಷ್ಟು ದೊಡ್ಡ ಧೈರ್ಯ ತುಂಬಿಬಿಟ್ರು ನನಗೆ. ಆವಾಗ ಈ ಥರ ನಂದು ಹಾಸ್ಪಿಟ್ಲ್ ಇದೆ ನಮ್ಮವ್ರದ್ದು, ಅಣ್ಣ ನೀವು ಅಡ್ಮಿಟ್ ಆಗಿ ಅಲ್ಲಿ ಏನು ಬೇಕು ನಾನು ನೋಡ್ಕೊಳ್ತೀನಿ. ಅಷ್ಟು ಧೈರ್ಯ ತುಂಬಿದ ಒಬ್ಬರು ಯೂತ್ ಹೀರೋ ನಾನು ಕನಸು ಮುನ್ಸಲ್ಲೂ ನೆನೆಸ್ಕೊಂಡಿಲ್ಲ. ಯಾಕಂದರೆ ನಮಗೆ ಅಷ್ಟು ಕ್ಲೋಸ್ ಇಲ್ಲ. ಒಂದು ಅವರ ಫ್ಯಾಮಿಲಿ ಬಗ್ಗೆ ಭಾಳ ರೆಸ್ಪೆಕ್ಟ್ ನಮಗೆ. ಯಾರು ಸರ್ಜಾ ಫ್ಯಾಮಿಲಿ ಏನಿದೆ, ಚಿತ್ರರಂಗದ ಒಂದು ದೊಡ್ಡ ಇದು ಆಸ್ತಿ ಅವರು. ಇವತ್ತು ಒಂದು ಕಳನಟರನ್ನು ಈ ಥರ ಗುರುತಿಸಿ ನಾನು ಇದ್ದೀನಿ, ನಮ್ಮವರಿದ್ದಾರೆ, ನಾವು ಇದೀವಣ್ಣ, ಯಾವುದಕ್ಕೆ ಎದುರುಬೇಡಿ. ಇವಾಗ ಸ್ವಲ್ಪ ನಾನು ನಿಜವಾಗ್ಲೂ ಸ್ವಲ್ಪ 3-4 ದಿನ ಆಯ್ತಲ್ವ, ನಮ್ಮ ಮನೆಯಲ್ಲೂ ಹೇಳ್ತಾರೆ, ಮುಖದಲ್ಲಿ ಒಂದು ಏನು ಕಳೆ ಬಂದಿದೆ, ಧೈರ್ಯ ಬಂದಿದೆ ನಿಮಗೆ. ಕೆಲವರು ಇಂಟರ್ವ್ಯೂ ಬಂದವರು ಹೇಳ್ತಾರೆ. ಅದಕ್ಕೆ ಕಾರಣ ನಾನು ಹೇಳಿದಲ್ಲ, ನನಗೆ ಎಲ್ಲೋ ಒಂದು ಕಡೆ ಸಪೋರ್ಟ್ ಸಿಕ್ತಲ್ಲ, ಅಷ್ಟು ಸುಲಭ ಅಲ್ಲ. ಈಗ ಮೆಡಿಸಿನಿಗೆ 70-80 ಲಕ್ಷ ಖರ್ಚಾಗುತ್ತೆ. ಅದ್ರ ಮೇಲೆ ಏನು ಖರ್ಚಿದೆ ಗೊತ್ತಿಲ್ಲ, ಮತ್ತು ಮುಂದೆ ಏನು ಅಂತಲೂ ಗೊತ್ತಿರೋದಿಲ್ಲ. ಈಗ ಮುಂದೆದು ಭವಿಷ್ಯ ನಮಗೆ ಗೊತ್ತಿಲ್ಲ, ಇದರಲ್ಲಿ ಏನಾಗ್ಬೋದು ಅಂತ. ಸೊ ಅಂಥ ಟೈಮಲ್ಲಿ ನಮಗೆ ದೊಡ್ಡ ಭರವಸೆ ಕೊಟ್ಟಿರೋದು. ಭರವಸೆ ಮಾತ್ರ ಅಲ್ಲ, ಈಗ ರೆಡಿ ಆಗಲಿಕ್ಕೆ ಅಮೌಂಟ್ ಏನು ಬೇಕು ಅದೆಲ್ಲ
ಮಾಡಿಸ್ಕೊಡ್ತೀನಿ, ಮಾಡಿಕೊಟ್ಟಿದ್ದಾರೆ. ಈಗ ನಾನು ಈಗ ಸದ್ಯದಲ್ಲೇ ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಆಗಬೇಕು, ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ಅದು ನನಗೆ ಸ್ವಲ್ಪ ಈಗ ಥೈರಾಯ್ಡ್ ಇಲ್ಲ. ಥೈರಾಯ್ಡ್ ಇಲ್ಲದಿರೋ ಕಾರಣಕ್ಕೆ ಥೈರಾಯ್ಡ್ ಲೆವೆಲ್ ಸ್ವಲ್ಪ ಕರೆಕ್ಟ್ ಬರಬೇಕು. ಬರ್ತಿದ್ರೆ ನಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಾಗಿ ಕಾಯ್ತಾ ಇದ್ದೇನೆ. ಒಂದು ರೀತಿ ಹೇಳಿದಲ್ಲ, ಇದೊಂದು ದೊಡ್ಡ ನನಗೆ ನನ್ನ ಹಿಂದೆ ಒಂದು ಶಕ್ತಿ ನಿಂತಿದೆ. ಅದೊಂದು ಬಹಳಷ್ಟು ನೆನೆಸ್ಕೊಳ್ಳದೆ ಬಂದಂಥ ನನ್ನ ದೊಡ್ಡ ಸಪೋರ್ಟ್. ಇದೆಲ್ಲವೂ ಕೂಡ ನೀವು ಮಾಡಿದಂತ ಪುಣ್ಯದ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಅದ್ರ ಜೊತೆಗೆ ಈಗ ನಿಮ್ಮನ್ನ ಹರೀಶ್ ರಾಯ್ ಅನ್ನೋದಕ್ಕಿಂತ KGF ಚಾಚಾ ಅಂತ ಹೇಳಿದ್ರೆ ತಟ್ಟಂತ ಎಲ್ರಿಗೂ ಗೊತ್ತಾಗೋದು. ಹರೀಶ್ ರಾಯ್ ಅಂದ್ರೆ ಯಾರು ಅಂತ ಹೇಳ್ತಾರೆ, KGF ಚಾಚಾ ಅಂದ ತಕ್ಷಣ ಅವರಾ ಅಂತಾರೆ. ಅಂದ್ರೆ ನೀವು ಆ ಪಾತ್ರದ ಮೂಲಕವೇ ಅತಿ ಹೆಚ್ಚು ಜನರನ್ನ ಸೆಳೆದಿರುವಂತದ್ದು. ಸೊ ಯಶ್ ಅವ್ರು ಏನಾದ್ರು ಕಾಲ್ ಮಾಡಿದ್ರ, ಅಥವಾ ನಿಮ್ಗೆ ಏನಾದ್ರು ಆರ್ಥಿಕ ನೆರವು ನೀಡುವಂತದ್ದು, ಆರೋಗ್ಯದ ಬಗ್ಗೆ ಧೈರ್ಯ ತುಂಬುವಂತದ್ದು ಏನಾದ್ರು ಮಾಡಿದ್ರ? ಈಗ ಇಷ್ಟು ಸಮಯ ನನಗೆ ಹರೀಶ್ ರಾಯ್ ಅಂತಲೇ ಕರಿತಾ ಇದ್ರು. ಅದಾದ್ಮೇಲೆ KGF ಇಂದ ನನ್ನ ಒಂದು ಬದಲಾವಣೆ ಚಾಚಾ ಅಂತೇಳಿ. ಈ ಬದಲಾವಣೆ KGF ಆದ್ಮೇಲೆ ನನಗೆ ಕ್ಯಾನ್ಸರ್ ಗೊತ್ತಾಯ್ತು. ಇದರ ಹಿಂದೆ ಕೂಡ ಯಶ್ ಅವರು ಬಂದು ನಂಗೆ ಸಪೋರ್ಟಿಗೆ ನಿಂತಿದ್ದಾರೆ. ಮೊದಲು ಕ್ಯಾನ್ಸರ್ ಸ್ಟಾರ್ಟ್ ಆದಾಗ 3 ವರ್ಷದ ಹಿಂದೆ ನನಗೆ ತುಂಬಾ ದೊಡ್ಡ ಆರ್ಥಿಕ ಸಹಾಯ ಮಾಡಿದ್ದಾರೆ. ನಾನು ಹೇಳಿದಲ್ಲ, ಅದೆಲ್ಲ ಆದಕ್ಕೆ ನಾನು ಇನ್ನು 3 ವರ್ಷ ಕೆಲಸಗಳು ಅಷ್ಟು ಇರುವುದಿಲ್ಲ, ಖರ್ಚಿರ್ತದೆ. ಆಮೇಲೆ ಮೆಡಿಸಿನ್ಸ್ಗೆ ತುಂಬ ಖರ್ಚಿತ್ತು. ಮತ್ತೆ ಇತ್ತೀಚೆಗೆಲ್ಲ ಅಡ್ಮಿಟ್ ಆಗಿರೋದು ಹಾಸ್ಪಿಟ್ಲು ಅದು ಇದು. ಈಗ ಮೊನ್ನೆನೂ ಹಾಗೆ ನನ್ನ ಸಹಾಯಕ್ಕೆ ಬಂದು ನಿಂತಿದ್ದಾರೆ. ಇದರ ಹಿಂದೆನೂ ಮಾಡಿದ್ದಾರೆ. ಈಗ ತಿರ್ಗಾ ಇಲ್ಲಿ ಕೂಡ ಅವರ ಸ್ನೇಹಿತರನ್ನು ಕಳಿಸಿ ಎಲ್ಲಿದ್ದಾರೆ, ಏನಾಗಿದೆ ಅವರಿಗೆ, ಹಾಸ್ಪಿಟ್ಲೆಲ್ಲ ಇದ್ದಾರಲ್ಲ ನೋಡ್ಕೊಂಬನ್ನಿ, ಏನು ಬೇಕು ಅದನ್ನು ನೀವು ನೋಡ್ಕೊಳ್ಳಿ, ಭರವಸೆ ಕೊಡಿ, ಕೈ ಬಿಡಬೇಡಿ, ಅಂದರೆ ಫಾಲೋಅಪ್ ಅಲ್ಲಿರಿ, ನೀವು ಮಾಡೋಣ. ಬಟ್ ಈ ಸರಿ ಹೋದ ಸರಿ ಏನಾಯ್ತು, ನಾನು ಅವರು ಸಹಾಯಕ್ಕೆ ನಿಂತಿದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಎಲ್ಲ ಬೇಡ ಅಂತ ಹೇಳಿದೆ. ಹೆಲ್ಪ್ ಯಾರ್ದು ಬರೋಗಿಲ್ಲ, ನನಗೆ ಇವರು ಇದ್ದಾರೆ, ಬಂದಿದ್ದಾರೆ, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿದ್ದೆ. ಈ ಸರಿ ಅದು ಮಾಡ್ಕೋಬೇಡಬಾರ್ದು. ಯಾರು ಸಹಾಯ ಮಾಡ್ತಾರೆ ಮಾಡಲಿ, ನಾವು ಅವರು ಬೆನ್ನೆಲುಬಾಗಿರ್ತೀವಿ. ಆಮೇಲೆ ಅದೇ ಹೇಳಿದಲ್ಲ, ಈ ಥರ ಕ್ಯಾನ್ಸರ್ ಇದ್ದ ಇದು ಈ ಥರ ಇದರಲ್ಲಿದ್ದಾಗ ಮುಂದೆ ಏನಾಗುತ್ತೋ ಗೊತ್ತಿರೋದಿಲ್ಲ. ಆದ್ದರಿಂದ ಒಂದು ಯಾರ್ಯಾರು ಮಾಡ್ತಾರೆ ಮಾಡಲಿ, ನಾವು ಜೊತೆಗಿರೋಣ ಅಂತ ಅವರ ಸ್ನೇಹಿತರು ನನಗೆ ಬಂದಿದ್ದಾರೆ, ನಿಂತಿದ್ದಾರೆ. ಅದಕ್ಕೆ ಸುಮ್ಮನೆ ಇದ್ದೀನಿ. ನಾನು ಎಲ್ಲೋ ಕಡೆ ಸದ್ಯಕ್ಕೆ ಹೇಳಿಲ್ಲ ಈ ಸರಿ ಏನು ಮಾಡಿದ್ದಾರೆ ಏನು ಅಂತೇಳಿ. ಮುಂದಿನ ದಿನ ಹೇಳುವ. ಅವರು ಕೆಲವೊಂದು ಕಡೆ ರಿವೀಲ್ ಮಾಡಬೇಡಿ ಅಂತಾರೆ. ಏನಾಗುತ್ತೆ, ಕೆಲವು ಅಭಿಮಾನಿಗಳಿಗೆ ಡೌಟ್ ಆಗ್ತದೆ, ಯಾಕೆ ಮಾಡ್ತಿಲ್ಲ ಏನು